ಒಬ್ಬ ರೈತರನ್ನ ಆನೆ ತುಳಿದು ಸಾಯಿಸಿದೆ. ಆನೆ ಕೊಂಬು ಕರೆಕ್ಟಾಗಿ ಹೃದಯ ಭಾಗಕ್ಕೆ ಚುಚ್ಚಿಬಿಟ್ಟಿದೆ. ನನ್ನ ತಮ್ಮನ್ನ ಪಡೆದು ಬಿಡ್ತು ಅಂತ ನಾನು ಅಲ್ಲೇ ಕಿರ್ಚ್ಕೊಂಡೇ ಓಡ್ ಬಂದಿ. ಯಾರು ಬಂದಿಲ್ಲ ನೋಡಿ. ನಮ್ಮ ದೇವ್ರ ಬಲ್ದಿಂದೇನೋ ಈ ಕಡೆ ಸ್ವಲ್ಪ ದಾಟ್ಬಿಟ್ವು, ಇಲ್ಲಾಂದ್ರೆ ನಮ್ ರಾತ್ರಿ ನಾಮಕಳಸ್ ಆಗ್ಬೇಕಾಗಿತ್ತು. ಆನೆ ಬರ್ತಾ ಇತ್ತು, ಮೇಲ್ಗಡೆ ಸದ್ದ ಆಯ್ತಿತ್ತು. ನಾನು ನಮ್ಮ ಪಕ್ಕ ತೊಡೆದವ್ರು ಕಾಯ್ತಾ ಇದ್ದು. ಆನೆ ಬಂದು ನಿನ್ ಜಮೀನು ಕೂಳ ಮಾಡ್ಮೇಲೆ ನೀನ್ ಫೋನ್ ಮಾಡ್ಬೇಕು. ಮೊದ್ಲೇ ಏನು ಫೋನ್ ಮಾಡ್ದೆ ನೀನು? ನಿನ್ ಕೆಲಸ ಇಲ್ವಾ? ಏನ್ ಕೆಲಸ ಇತ್ತು? ನಿತ್ಯ ಮಾಡೋ ಕೆಲಸ ಇವ್ರಿಗೆ. ಪ್ರಪಂಚನ ಸಾಕ್ತಾ ಇರೋ ರೈತ, ಇವತ್ತು ರೈತ ಸತ್ರ ಹಣ ಬಿಸಾಕ್ತಾರೆ ಇವರು. ಇವರಲ್ಲ, ಇವ್ರ ಆಫೀಸ್ ಕೂತ್ಕೊಂಡು ಕೂತ್ಕೊತೀನಿ ಅವ್ರು. ಇವರು ಚೆಕ್ ತಗೊಂಡೋಗಿ ಮಣ್ಣಿಗೆ ನೀವು ದುಡ್ಡು ಕಂಡ್ರೆ ನೀವ್ಯಾ ನಿಮ್ ಡಿಪಾರ್ಟ್ಮೆಂಟ್ 6 ಗಂಟೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದು ನಿಂತಿದೆ. ನಿಮ್ ಡಿಪಾರ್ಟ್ಮೆಂಟ್ ಯಾಕೆ ಬಂದಿಲ್ಲ? ನಿಮ್ಮ ಡಿಪಾರ್ಟ್ಮೆಂಟ್ ಇರೋದೇ ಇದಕ್ಕೋಸ್ಕರ. ಇದನ್ನೇ ಮಾಡಿಲ್ಲ ಅಂದ್ರೆ ಇನ್ ಯಾತಕ್ರಿ? ACF DCF ಎಲ್ಲ ಈ ಕಡೆ ಆ ಕಡೆಯವರೆಲ್ಲ ಬರೋ ತನಕ ಬಾಡಿನ ಯಾರು ಮುಟ್ಟಕ್ಕೆ ಹೋಗ್ಬೇಡ್ರಿ, ಮುಟ್ಸ್ಲೂ ಬೇಡಿ. ಅದು ನೀವು ಮನೆಯವರಾಗಿರೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರ ಮಾತು ಕೇಳಕ್ಕೆ ಹೋಗ್ಬೇಡಿ, ನೀವು ಸುಮ್ಮನಿರಿ. ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ ಇವಾಗ. ನಿನ್ನೆ ರಾತ್ರಿ ಆನೆ ನೋಡಿ ಇದೇ ದಾರಿ ಬಂದಿದೆ. ಈ ವಾರದಲ್ಲಿ 2 ಸಲ ಬಂದಿತ್ತು ಆನೆ ಹೋಗಿರೋ ದಾರಿ ಇದು. ಇಲ್ಲೇ ಹೋಗಿದೆ ಆನೆ, ಈಗ ಹೋಗಿ ಅಲ್ಲೋಗಿದೆ. ನಿನ್ನೆ ರಾತ್ರಿ ಬಂದಿರೋದು ಆನೆ, ಬಟ್ ಇವತ್ತು ಬರುತ್ತೆ ಏನು ಗೊತ್ತಿಲ್ಲ, ನೋಡೋಣ. ಸಿಕ್ಕಾಪಟ್ಟೆ ಮಳೆ ಬೀಳ್ತದೆ ಇವತ್ತು. ಈ ಮಳೆಯಲ್ಲಿ ಫ್ಯಾಕ್ಟ್ರಿ ಮೇಲ್ಗಡೆ ಟೆಂಟ್ ಹಾಕ್ತಾ ಇದ್ದೀವಿ, ನೋಡೋಣ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಅಂತೂ ಮಳೆ ಊದಿ ನಿಂತಿದೆ. ಇವಾಗ ಕ್ಯಾಂಪ್ ಆಗ್ತಾ ಇದೀವಿ. ಎಲ್ಲಿ? ಇಲ್ಲಿ ನೋಡಿ, ನಮ್ಮ ಟ್ರ್ಯಾಕ್ಟರ್ ಅಲ್ಲಿ ನಿಂತಿದೆ. ಆ ಟ್ರೈಲರ್ ಮೇಲ್ಗಡೆ ಹಾಕ್ತಿವಿ, ಅಂದರೆ ಇಲ್ಲೇ ಇರಲ್ಲ. ಆ ಟ್ರೈಲರ್ ಮೇಲೆ ಕ್ಯಾಂಪ್ ಹಾಕಿ ಅದನ್ನು ಇಲ್ಲಿ ತೋಟ ಏನಿದೆ ಆ ತೋಟದ ಸುತ್ತ ಒಂದು ರೌಂಡ್ ಹೋಗಿದ್ದು ಬರೋಣ. ಆಮೇಲೆ ಆನೆ ಇವಾಗ ಈ ವಾರದಲ್ಲೇ 2 ದಿನ ಬಂದಿದೆ ಆನೆ. ಇವತ್ತು ಬರುತ್ತೆ ಏನು ಗೊತ್ತಿಲ್ಲ, ನೋಡೋಣ. ಇವತ್ತು ಆನೆ ಬರುತ್ತೆ ಏನನ್ಬಿಟ್ಟು ಇವತ್ತು ರಾತ್ರಿ ಗೊತ್ತಾಗುತ್ತೆ. ಸೊ ಕ್ಯಾಂಪ್ ನಾವು ಹಾಕ್ತಿರೋದು ಆ ಟ್ರೈಲರ್ ಮೇಲ್ಗಡೆ, ಟ್ರ್ಯಾಕ್ಟರ್ ಮೇಲ್ಗಡೆ. ಸೊ ನಾವು ಒಂದು ಚೇಂಜಸ್ ಏನಂದರೆ, ಇವಾಗ ನನ್ನ ಟೀ ಶರ್ಟ್ ಚೇಂಜ್ ಮಾಡ್ಕೊತಿದ್ದೀನಿ. ಇವತ್ತು RCB ಮ್ಯಾಚ್, ಇವತ್ತಲ್ಲ ನಾಳೆ ಅನಿಸುತ್ತೆ, ನಾಳೆ RCB ಮ್ಯಾಚ್ ಇದೆ. ಅದಕ್ಕೆ ಇವತ್ತು RCB ಜೆರ್ಸಿ ಹಾಕ್ಕೊಂಡು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಇವಾಗ RCB ಜೆರ್ಸಿ ಹಾಕ್ಕೊಂಡು ವೀಡಿಯೋ ಮಾಡೋಣ ಬನ್ರಿ. ಇಲ್ಲಿ ನೋಡಿ, RCB ಜೆರ್ಸಿ ಹಾಕ್ಕೊಂಡಿದ್ದೀನಿ, ಬಟ್ ಸ್ವಲ್ಪ ಲೂಜು ನನಗೆ. ಪರವಾಗಿಲ್ಲ, ಇರಲಿ. ಇವಾಗ ನಮ್ಮ ಟ್ರ್ಯಾಕ್ಟರ್ನ ಟ್ಯಾಲಿಗೆ ಫಿಟ್ ಮಾಡೋಣ. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ಇಲ್ಲಿ ಟೆಂಟ್ ಹಾಕೋಣ. ಓಕೆ ಬನ್ರಿ, ಇಲ್ಲಿ ನಮ್ಮ ಟ್ರ್ಯಾಕ್ಟರ್ ಎಲ್ಲ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇವಾಗ ಟೆಂಟ್ ಹಾಕೋಣ ಇಲ್ಲಿ. ಓಕೆ, ಈ ಜಾಗದಲ್ಲಿ ಟೆಂಟ್ ಹಾಕ್ತೀನಿ. ಟೆಂಟ್ ಹಾಕೋಕ್ಕೆ ಸಾಕಾಗುತ್ತೆ ಅನಿಸುತ್ತೆ, ಮೋಸ್ಟ್ಲಿ ಸಾಕಾಗ್ಬೋದು. ನಮ್ಮ ಟೆಂಟ್ ಇರೋದು ಇಷ್ಟೇ, ಸಾಕಾಗುತ್ತೆ. ಓಕೆ ಬನ್ನಿ, ಟೆಂಟ್ ಹಾಕೋಣ. ಮಳೆ ಏನಾದರೂ ಬಂದರೆ ರೈನ್ ಕವರ್ ಹಾಕೋಣ. ಸದ್ಯಕ್ಕೆ ಇಷ್ಟಿರಲಿ. ಇವತ್ತು ರಾತ್ರಿ ಈ ಟ್ರ್ಯಾಕ್ಟರ್ ಮೇಲೆ ನಮ್ಮ ಕ್ಯಾಂಪ್ ಒಳಗಡೆ ಊಟ ಮಾಡ್ಕೋಬೇಕು. ನಮ್ಗೆ ಏನೇನು ತಿನ್ನಕ್ಕೆ ಬೇಕು ಎಲ್ಲನೂ ಅಡುಗೆ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಇವತ್ತು ರಾತ್ರಿ ಫುಲ್ಲು ಇಲ್ಲೇ ಇರಬೇಕು. ಹತ್ತತ್ರ 7 ಗಂಟೆ ಆಗ್ತಾ ಬಂತು, ಕತ್ಲಾಗ್ತಾ ಇದೆ. ಇಲ್ಲಿ ನೋಡಿ, ಇನ್ನೊಂದು ½ ಅನ್ ಅವರ್ ಫುಲ್ ಎಲ್ಲ ಕತ್ಲಾಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ಇವತ್ತು ರಾತ್ರಿ ನಾನೊಬ್ಬನೇ ಇರಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇರ್ತಾರೆ. ಇವತ್ತು ರಾತ್ರಿಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪಲಾವ್ಗೆ ಏನೇನು ತರಕಾರಿ ಬೇಕು ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ. ವಿಚಾರ ಏನು ಅಂತಂದ್ರೆ, ನಾವು ಅಡುಗೆ ಮಾಡೋ ಗಂಟ ನಾವು ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಅಡುಗೆ ಆದ್ಮೇಲೆ ಗೊತ್ತಾಗುತ್ತೆ ನಾವು ಏನು ಮಾಡ್ತೀವಿ ಅಂತ. ಆಮೇಲೆ ಗೊತ್ತಾಗುತ್ತೆ, ತಿಂದ್ಬಿಟ್ಟು ಹೊಡ್ತೀವಿ. ಕರೆಕ್ಟ್. ಒಟ್ಟಿನಲ್ಲಿ ನಾವು ಮಾಡೋ ಅಡುಗೆ ಆ ಥರನೇ ಇರೋದು. ಅದು ಎಲ್ಲ ರೆಡಿ ಆದ್ಮೇಲೆ ಗೊತ್ತಾಗುತ್ತೆ ನಾವು ಏನು ಮಾಡ್ತೀವಿ ಅಂತ. ಇವಾಗ ಹೊಸ ಗ್ಯಾಸ್ ತಂದಿದ್ದೀವಿ, ಅದನ್ನ ಓಪನ್ ಮಾಡೋಣ. ಇದೇನ ಸ್ಪ್ರೇ ಕೊಡ್ಬಿಟ್ಟಾರೆ. ಇಲ್ಲಿ ನಿನ್ಗೊಂದು ಚಾಲೆಂಜ್ ಕೊಡ್ತೀನಿ. ಈ ಸ್ಟವ್ನ ಆ ಗ್ಯಾಸ್ಗೆ ಬಿಟ್ ಮಾಡಿದ್ರೆ ಏನಾದರೂ ಕೊಡಿಸ್ತೀನಿ ನಿಮ್ಗೆ. ಉರಿಸ್ಬೇಕು, ಏನೋ ಒಂದು ಕೊಡಿಸ್ತೀನಿ ಅಷ್ಟೇ ತಾನೇ ಬರಲ್ಲ. ಹುಡುಕ್ತಾನೆ ಇದೊಂದು ಕೇಳ್ಬೇಕಲ್ವ, ಕಾಸು ಹಿಡಿಸ್ತಾನೆ ಕಡೆಗ್ಲಕ್ಕಾಗಲ್ಲ. ನಾವೇ ಅಲ್ಲೇ ಉಳ್ಕೊಟ್ಮೇಲೆ ಇನ್ನೇನು ಏನ್ ಮಾಡ್ತೀವಿ.
ಗ್ಯಾಸ್ ಆಫ್ ಮಾಡು ಇಷ್ಟಿಯಾ ನನ್ಗೆ ನೀನು ಕಂಪ್ಲೀಟ್ ಮಾಡಿದೆ ಆಮೇಲೆ ಇದು ಹಿಂಗೆ ನೆಲಕ್ಕೆ ಮಡಿಕೊಳ್ಳೋದು ಕತ್ಸು ಗ್ಯಾಸ್ ಬರ್ತದೆ ಈ ಬೆಂಕಿ ಹೆಸರ ಅಲ್ಲೇ ಎತ್ತುತ್ತೆ ಸಿಡಿಸ್ಬೇಕಂತ ಚಾಲೆಂಜ್ ಅನ್ಕಂಪ್ಲೀಟ್ ಬೆಂಕಿ ಹೆಸರ ಬೇಡ ಬೇಡ ಇರ್ಲಿ ಅದೆಲ್ಲ ಬೇಡ ಸೋತಿಯಾ ನಾವು ಯಾವತ್ತು ಸೋಲು ಕಲ್ಸು ಅದು ಅಷ್ಟ್ರಲ್ಲೇ ಕತ್ತುತ್ತೆ ನೀವು ಹಂಗೆ ಕಟ್ಟುತ್ತೆ ಅದು ಕಡ್ಡಿಪಟ್ಟಿ ಚಾಲೆಂಜ್ ಅನ್ಕಂಪ್ಲೀಟ್ ಲೈಟರ್ ಕಣಗೆ ಹಾ ಅದ ಏನಾರು ಒಂದು ಮಹಳಿ ಕಲ್ಸ ಗ್ಯಾಸ್ ವೇಸ್ಟ್ ಆಯ್ತದೆ ಅಷ್ಟೇ ಗ್ಯಾಸ್ ಅನ್ಕಂಪ್ಲೀಟ್ ಗ್ಯಾಸ್ ಹಿಂಗ್ ಕಚ್ಚೋದೆಲ್ಲ ಅನ್ಕಂಪ್ಲೀಟ್ ಬಿಡು ಮಕ್ಕರಾದ ಎಲ್ಲ ಸರಿ ಇನ್ನೂ 2-3 ಇದಾವೆ ಆಪ್ಷನ್ ಓ ಕಣೆ ಕೂದಲು ಬೆಂದೋಗದೆ ಕಣ ಉಂಕಣಲ್ಲ ನಂದೇ ಕಣ ನಂದೇನ ಬಿಸಿ ಹೊಡಿತೆ ಇರೋದೆ ಸೈಡ್ಲಿ ಇರೋದೆ ಒಂಚೂರು ಅದು ರಜಲ್ ಕಟಿಂಗ್ ಅಂತೂ ಹರಸಾಹಸ ಮಾಡಿ ಸ್ಟವ್ ಕಸಿದೆ ನನ್ನ ಫ್ರೆಂಡು. ಇವಾಗ ಪಲಾವ್ ಮಾಡೋಣ ಬನ್ನಿ. ಪಲಾವ್ ಆಗುತ್ತೋ ಬಾತ್ ಆಗುತ್ತೋ ಅಥವಾ ಏನಾಗುತ್ತೆ ಗೊತ್ತಿಲ್ಲ. ಇವಾಗ ಪಾಪ್ಕಾರ್ನ್ ತಂದಿದ್ದೀವಿ. ಫಸ್ಟು ಪಾಪ್ಕಾರ್ನ್ ಮಾಡಿಬಿಟ್ಟು ಆಮೇಲೆ ಪಲಾವ್ ಮಾಡೋಣ. ಕುಕ್ಕರಲ್ಲೇ ಪಾಪ್ಕಾರ್ನ್ ಮಾಡೋಣ, ಬೇರೆ ಆಪ್ಷನ್ ಇಲ್ಲ ನಮಗೆ. ಇರು ಹೇಳ್ತೀನಿ. ಸಾಕು 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 ಸಾಕು. ಅಲ್ಲಿ ನೋಡು ನಾಯಿಗಳು ಬೊಗಳ್ತವೆ, ಆನೆಗಳು ಏನಾದ್ರು ಬಂದಿದ್ದಾವ. ಹಾಗೆ ಈಗ ನೀನ್ ಎತ್ತಾಕ ನಿದ್ದೆ ಮಾಡ್ತಾವನೆ. ಅವನು ತಿನ್ಕತಾನೆ ಎಲ್ಲನೂ. ಪಾಪ್ಕಾರ್ನ್ ನೋಡಿಲ್ಲಿ ರೆಡಿ ಆಗಿದೆ. ಟೆಂಟ್ ಒಳಗಡೆ ಇದೀವಿ. ಇವಾಗ ಹೊರಗಡೆ ಯಾವ ಥರ ಗಾಳಿ ಬೀಸ್ತಾ ಇದೆ ಅಂದರೆ ನಮ್ಮ ಟೆಂಟನ್ನೇ ಎತ್ತುತ್ತಾ ಇದೆ. 4 ಸೀಟ್ ಕೂತಿದ್ದೀವಿ ನನ್ನ ಫ್ರೆಂಡ್ಸು ಮತ್ತು ನಾವು. ಟೆಂಟನ್ನೇ ಎತ್ತುತ್ತಾ ಇದೆ, ಅಷ್ಟೊಂದು ಗಾಳಿ ಬೀಸ್ತಾ ಇದೆ. ಮಳೆ ಯಾವಾಗ ಬರುತ್ತಂತ ಹೇಳೋದಕ್ಕಾಗಲ್ಲ, ಗಾಳಿ ಮಾತ್ರ ಸಿಕ್ಕಾಬಟ್ಟೆ ಬೀಸ್ತಾ ಇದೆ. ಇವಾಗ ಬೇಗ ಬೇಗ ಪಲಾವ್ ಮಾಡೋಣ ಬನ್ನಿ. ಮಾಡಿ ಮತ್ತೆ ಪಲಾವ್ ಯಾರಿಗೆ ಗೊತ್ತಾ ಮಾಡೋಕ್ಕೆ? ನೋಡಿ ಇವನೇ ಬಟ್ಟ. ಎಣ್ಣೆ ಹಾಕಲ್ಲ. ಮದುವೆ ಆಗಿಲ್ಲ ಹಾಗಾದ್ರೆ ಕೆಟ್ಟ, ಮದುವೆ ಆಗದೆ ಕೆಟ್ಟ ಬಟ್ಟ, ಮದುವೆ ಆಗದೆ ಕೆಟ್ಟ. ಓಹೋ ನಮ್ಮ ಟೆಂಟು ಭಯ ಆಯ್ತದ ಗುರು. ಫಸ್ಟ್ ಟೈಮ್ ಬಂದ್ರೆ ಆಮೇಲೆ ಶಿವ ಅನ್ಸ್ಬಿಟ್ಟರಿ. ಎಲ್ಲ ಮನೆ ಮುರಿಯ ಕೆಲಸ ಮಾಡ್ತಿದ್ದೆ ನೀನೇ. ಅಯ್ಯೋ ಈ ಗಾಳಿಗೂ ಇದಕ್ಕೂ ಆಗ್ತಾ ಇಲ್ಲ. ಎಣ್ಣೆ ಜಾಸ್ತಿ ಆಯ್ತು ಅಂತ ಇಲ್ಲಿ ಕೇಳೋದೇ ಇಲ್ಲ. ಸರಿ ತಗೊಂಡ್ಬಿಡ. ಏನು ಸರೋಗೋದಲ್ಲಿ ಇಲ್ಲಿ ನೋಡ್ರಿ ರೆಡಿ ಆಗ್ತಾ ಇದೆ ನಮ್ಮ ಪಲಾವ್. ಬಟ್ ಎಣ್ಣೆ ಜಾಸ್ತಿ ಆಗಿದೆ. ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಳ್ಳೋದು. ಆನೆ ಬಂದಿದ್ದ? ನಾನು ಶಿವ, ಅವತಾರ್ ಶಿವ. ಯಾಕೆ ಏನು ಹೇಳ್ಬೇಕಾಗಿತ್ತು? ನನ್ನ ಜೊತೆ ಇದ್ರೆ ಸೇಫ್ಟಿಯಾಗಿ ನೋಡ್ಕೊತೀನಿ, ಡೋಂಟ್ ವರಿ. ನಾವು ಬಾತ್ ಮಾಡ್ತಾ ಇದೀವಿ. ಪಲಾವ್ ಬಾತ ಗೊತ್ತಿಲ್ಲ, ಮಾಡ್ತಾವೆ ಆಮೇಲೆ ಹೆಸರು ಇಡ್ತೇವೆ. ನೋಡ್ರಿ ಇವರ ಶ್ರೀಮತಿ ಫೋನ್ ಮಾಡಿ ವಿಚಾರಿಸ್ಕೊತಾ ಇದ್ದಾರೆ. ನೀರು ಹಾಕೋಣ ಇವಾಗ ಒಬ್ಬರಿಗೆ ಇಬ್ಬರಿಗೆ. ಇದೇನು ಕವರ್ ಬೇರೆ ಅದಕ್ಕೆ ಇದು ಬಿಚ್ಚು 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 ಚಕ್ಕೆ ಲವಂಗನೆ ಹಾಕಿಲ್ವಲ್ಲ. ಏನ ಜನ ಬಟ್ಟ ಮುರಿ ಮುರಿ ಮುರಿ. ನೀವು ಬ್ಯಾಗ್ ಹಾಕೊಂಡವ ಬಟ್ಟ ಅದೆಲ್ಲ. ನೀನು ಇನ್ನೊಂದ್ಸಲ ಕೈ ಹಾಕಿ ನೋಡಿ, ಇನ್ನೇನಾರು ಇದ್ದ ಯಾಕಂತದ್ದು ಅಂತ ನೀವು ಆಮೇಲೆ ಗೊತ್ತಾಯ್ತು. ಆಮೇಲೆ ಏನ್ ಗೊತ್ತಾದ್ದು ಆಮೇಲೆ
ಓಕೆ ಅಂತೂ ನಮ್ಮ ಪಲಾವ್ ರೆಡಿ ಆಯಿತು. ಇದನ್ನು ಹೊರಗಡೆ ಇಡೋಣ ಬನ್ನಿರಿ, ಏರೆಲ್ಲ ಹೋಗಲಿ. ಇವಾಗ ಬೋಟಿ ಪಾಪ್ಕಾರ್ನ ತಿನ್ಕೊಂಡು ನೆಕ್ಸ್ಟು ಪಲಾವ್ ತಿನ್ನೋಣ. ಅಲ್ಲಿ ಹೊರಗಡೆ ಇಟ್ಟಿದ್ವಿ ಏರ್ ಹೋಗ್ಲಿ ಅಂದ್ಬಿಟ್ಟು. ಇವಾಗ ಪಾಪ್ಕಾರ್ನ್ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಪಾಪ್ಕಾರ್ನ್. ಹೆಂಗಿದ್ದು ಟೇಸ್ಟ್ ಮಾಡ್ತೀನಿ ಈಗ. ಐ ಮೀನ್ ಈ ಎಣ್ಣೆ ಜಾಸ್ತಿ ಆಗೋದು, ಸ್ವಲ್ಪ ಎಣ್ಣೆ ಜಾಸ್ತಿ. ಇನ್ನೊಬ್ಬನೇ ಪಕ್ಕ ರಿವ್ಯೂ ಹೇಳಿದ್ದು. ಇವರೆಲ್ಲ ಚೆನ್ನಾಗದೆ ನನ್ನ ಮಕ್ಕ ಏನು ಕೊಟ್ಟರು ತಿಂತಾರೆ ಇವರು. ಏನೋ ಅಂತಾರಲ್ಲ ಬಕ ಪಕ್ಷಿಗಳು ಏನು ಕೊಟ್ಟರು ಬಿಡಲ್ಲ ಇವರು. ಟೇಸ್ಟ್ ಏನೂ ಇಲ್ಲ. ಅದು ಉಪ್ಪು ಸಾಪ್ಯ ಹಾಕಿ ಇಲ್ಲಿ ಫಸ್ಟ್ ಮಿಡ್ಲ್ ಕ್ಲಾಸ್ ಲೈಫು ಏನು ಮಾಡೋಕ್ಕಾಗಲ್ಲ. ಮಿಡ್ಲ್ ಕ್ಲಾಸ್ಗೂ ಟೇಸ್ಟ್ ಹೇಳೋಕ್ಕೂ ಏನು ಸಂಬಂಧ. ನಾವು ಮಾಡಿದ ಬಾತು ಚೆನ್ನಾಗಾಗಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ನಾವು ಮಾಡಿದ ವಿಚಿತ್ರವಾದ ಬಾತು ಅದ್ಭುತವಾಗಿತ್ತು. ಓಕೆ, ಇವಾಗ ನಾನು ಮತ್ತೆ ನನ್ನ ಫ್ರೆಂಡ್ ಮಾತ್ರ ಎಚ್ಚರವಾಗಿರೋದು. ಇನ್ನಿಬ್ರು ಇದ್ರಲ್ಲ ನನ್ನ ಫ್ರೆಂಡು, ಅವರಿಬ್ರು ಟೆಂಟ್ ಒಳಗಡೆ ಮಲಗಿದ್ದಾರೆ. ಹೋಗಿ ನೋಡೋಣ ಬನ್ನಿ ಮಲಗಿದ್ದಾರೆ ಏನಂತ. ಮಲಗ್ಬಿಟ್ಟವ್ರು ಇವರು ಟೆಂಟ್ ಒಳಗಡೆ ಬೆಚ್ಚಗಿದೆ ಅಂದ್ಬಿಟ್ಟು ಇಬ್ಬರು ದನ ಬಿದ್ದಾರೆ. ಇವಾಗ ಇವರಿಬ್ಬರು ಟೆಂಟ್ ಒಳಗಡೆ ಮಲಗಿರಲಿ, ನಾವಿಬ್ಬರು ಟ್ಯಾಕ್ಟರ್ ತಗೊಂಡು ಮುಂದೆ ಹೋಗೋಣ ಬನ್ನಿ. ಎಚ್ಚರ ಆಗುತ್ತೆ ಏನಂತ ಗೊತ್ತಾಗುತ್ತೆ. ನಾವು ಗಾಡಿ ಸ್ಟಾರ್ಟ್ ಮಾಡಿದ್ದೀವಿ, ಆದರೂ ಅವ್ರಿಗೆ ಎಚ್ಚರ ಇಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ದು ಬರೋಣ ಬನ್ನಿ, ನೋಡೋಣ ಎಚ್ಚರ ಆಗ್ತಾರೆ ಏನಂತ. ನಾವು ಹೊಲದ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಹೊಲ ಎಲ್ಲ ತ್ಯಾವಾಗಿದೆ, ಒಳಗಡೆ ಹೋಗೋದಕ್ಕಾಗಲ್ಲ, ಊದ್ಕೊಳ್ಳುತ್ತೆ. ಅದಕ್ಕೆ ರೋಡಲ್ಲೇ ಹೋಗಿದ್ದು ಬರೋಣ. ಅಲ್ಲಿ ನೋಡ ಇವಾಗ ಅವ್ರು ಎದ್ದಿದಾರ ನೋಡ ಬನ್ನಿ. ಎದ್ದಿದ್ರೆ ಆಗ್ಲೇ ಲೋ ಬಿಂದಿಗೆಲಿರೋ ನೀರೆಲ್ಲ ಇಲ್ಲಿ ನೋಡ್ರಿ, ಆವಾಗಿಂದ ಎದುರ್ದೇ ಹೋದವರು ಈಗ ಎದ್ದು ಕೂತಾರೆ. ಇಲ್ಲಿ ನೋಡಿ, ಬಿಂದಿಗೆಲಿ ನೀರಿಟ್ಟಿದ್ವಿ ಎಲ್ಲ ಇಲ್ಲಿ ಚೆಲ್ಲೋಗಿದೆ. ಏನು ಕುಲ್ಕಿಲ್ವಾ? ನಾವಿದೀವಲ್ಲ, ಇದು ಆನೆ ಬರೋ ದಾರಿ. ಇಲ್ಲೋಗಿರೋದಾ? ಹಾಂ ನೋಡಿ, ಇಲ್ಲಿ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ದಾರಿ, ಅಲ್ಲಿ ಆನೆ ಹೋಗಿರೋದು. ಓಕೆ, ಇವಾಗ ಅಲ್ಲಿ ನಾಯಿಗಳು ಬಗಳ್ತಾ ಇದ್ದಾವೆ. ಆನೆಗಳು ಈ ಕಡೆಯಿಂದನೂ ಬರ್ತವೆ ಮತ್ತು ಈ ಕಡೆಯಿಂದನೂ ಬರ್ತವೆ. ಯಾವ ಕಡೆಯಿಂದ ಬರ್ತವೆ ಹೇಳೋದಕ್ಕಾಗಲ್ಲ. ಪೂರ್ವ ಮತ್ತು ಪಶ್ಚಿಮ ಎರಡು ಕಡೆಗೂ ಸೇಮ್ ಡಿಸ್ಟೆನ್ಸು. ಈ ಕಡೆ MMLs ವೈಲ್ಡ್ ಲೈಫ್ ಸೆಂಚುರಿ ಮತ್ತು ಈ ಕಡೆ BRT ವೈಲ್ಡ್ ಲೈಫ್ ಸೆಂಚುರಿ. ಹಾಗೆ ಈ ಕಡೆಗೆ ಪಶ್ಚಿಮಕ್ಕೆ ನೋಡಿದ್ರೆ ಆ ಕಡೆ ಸತ್ಯಮಂಗಲಂ ವೈಲ್ಡ್ ಲೈಫ್ ಸೆಂಚುರಿ ಇದೆ. ಯಾವ ಕಡೆಯಿಂದ ಬೇಕಾದರೂ ಪ್ರಾಣಿಗಳು ಬರ್ಬೋದು. ನೋಡೋಣ, ನಾವು ಇರೋ ಜಾಗದಲ್ಲಿ ಇನ್ನೂ ಯಾವುದೇ ಕಾಡು ಪ್ರಾಣಿಗಳು ಆನೆಗಳಾಗಲಿ ಏನೋ ಬಂದಿಲ್ಲ. ಲಾಸ್ಟ್ ಟೈಮ್ ಚಿರತೆ ಏನಾಯಿತು ಅಂತ ಕೇಳ್ತಿರಲ್ಲ, ಆ ಜಾಗದಿಂದ ಒಂದು ಸ್ವಲ್ಪ ದೂರದಲ್ಲೇ ನಾವು ಇರೋದು. ಚಿರತೆ ಆವತ್ತು ಕಾಣಿಸ್ಕೊಂಡಿದ್ದಷ್ಟೇ, ಮತ್ತೆ ಚಿರತೆ ಕಾಣಿಸ್ಕೊಂಡಿಲ್ಲ. ನಾವು ಚಿರತೆಗೆ ಬೋನ್ ಇಟ್ಟಿದ್ವಲ್ಲ, ಆ ಬೋನ್ ಅಲ್ಲೇ ಇದೆ. ಓಕೆ, ಇಲ್ಲಿ ನೋಡ್ರಿ, ಟೈಮ್ ಸುಮಾರು 12:30 ಆಗಿದೆ. ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ 4 ಸೀಟು ಒಂದೇ ಟೆಂಟಲ್ಲಿ ಮಲಗಿದ್ದೀವಿ. ಹೆಂಗಿತ್ತು ಕ್ಯಾಂಪ್ ನಮ್ಮ ಜೊತೆ? ಸಕ್ಕದಾಗಿತ್ತು. ನಿಜವಾಗ್ಲು ನಾಳೆ ಕುಮ್ಮನ ಪಲಾವ್ ನಾವು ಮಾಡಿದ್ವಲ್ಲ ಪಲಾವ್, ನಿಜಕ್ಕೂ ಅದು ಒಂಥರ ಚೆನ್ನಾಗಿತ್ತು. ನಾವು ಅಷ್ಟು ಟೇಸ್ಟಾಗಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಚೆನ್ನಾಗಿತ್ತು ಪಲಾವ್ ಮಾಡಿದ್ದು. ಓಕೆ, ಡೈಲಿ ನಿದ್ದೆ ಮಾಡೋದೆ ಈ ಥರ ಎಂಜಾಯ್ಮೆಂಟ್ ಡೈಲಿ ಸಿಗೋಲ್ಲ. ನಾಳೆಗೂ ಈ ಥರ ಇರೋದಕ್ಕಾಗುತ್ತಾ? ಸೊ ನಮ್ದೇನಂದರೆ ಎವ್ರಿ ಮೂಮೆಂಟ್ನು ಎಂಜಾಯ್ ಮಾಡ್ಕೊಂಡಿರ್ಬೇಕು. ಸೊ ನಿಮ್ಗೆ ಹೇಳೋದು ಅಷ್ಟೇ, ನಮ್ಗೆ ಆ ತೊಂದರೆ ಈ ತೊಂದರೆ ಅನ್ನೋದಕ್ಕಿಂತ ನೀವು ಪ್ರತಿ ಕ್ಷಣನೂ ಎಂಜಾಯ್ ಮಾಡಿಕೊಂಡು ಆ ಮೂಮೆಂಟ್ನ ಎಂಜಾಯ್ ಮಾಡಿರಿ. ನಿಮ್ಮ ಜೀವನನೂ ತುಂಬ ಚೆನ್ನಾಗಿರುತ್ತೆ. ಸೊ ಓಕೆ, ಸಿಗೋಣ ಬೆಳಿಗ್ಗೆ. ಎಲ್ರಿಗೂ ಗುಡ್ ನೈಟ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಟೈಮ್ 6 ಗಂಟೆ ಆಗಿದೆ. ನೈಟೆಲ್ಲ ಎಷ್ಟೊಂದು ಕೋಲ್ಡ್ ಅಂದರೆ ಇದರಲ್ಲಿ
ಕೋಲ್ಡ್ ಅಂದರೆ ಮೇಲ್ಗಡೆಯಿಂದ ಏನು ಚಳಿ ಆಗ್ತಿರಲಿಲ್ಲ ನಮಗೆ. ಕೆಳಗಡೆ ಇದು ಈ ಟೈಲರ್ ಎಲ್ಲ ಕಬ್ಬಿಣ ಅಲ್ವಾ, ಫುಲ್ ಎಲ್ಲ ಐಸ್ ಥರ ಇತ್ತು. ನಾವು ನೈಟ್ ಫುಲ್ಲು ಐಸ್ ಮೇಲೆ ಮಲಿಕೊಂಡು ಮೇಲ್ಗಡೆ ರಗ್ಗೋದಿಸ್ಕೊಂಡಾಗಿತ್ತು. ನಾವು ನೈಟು ಹೀಗೆ ಒಂದು 2 ಕಿಲೋಮೀಟ್ರ್ ಹೋಗಿ ಬಂದ್ವಿ. ನೈಟ್ ಯಾವುದೇ ಆನೆಗಳು ಬಂದಿಲ್ಲ ಅನಿಸುತ್ತೆ. ಏನ RR ಕ್ಯಾಂಪ್ಲಿಯಾ ಇವತ್ತಾ ನೈಟ್ 2 ಗಂಟೆ ರಾತ್ರಿ ಇವತ್ತು ನೈಟು ಹಾಂ ಈಗ ಆಯ್ತಲ್ಲ ನೈಟು 2 ಗಂಟೆ. ಓಕೆ, ರಾತ್ರಿ ಯಾರನ್ನೋ ಅಲ್ಲಿ ಆನೆ ತೊಳೆದಿದೆಯಂತೆ. ಈಗ ಜಸ್ಟ್ ಫೋನ್ ಮಾಡಿ ಹೇಳಿದ್ರು. ಓಕೆ, ಅಲ್ಲಿಗೆ ಹೋಗಿದ್ದು ಬರೋಣ ಬನ್ನಿ. ಇಷ್ಟು ದಿನ ಆನೆ ಬರ್ತಾಯಿತ್ತು ಹೋಗ್ತಾಯಿತ್ತು, ಬಟ್ ಯಾರ ಮೇಲೂ ಏನೂ ಹಾನಿ ಆಗಿರಲಿಲ್ಲ. ಬಟ್ ಇವತ್ತು ರೈತರನ್ನ ತುಳಿದು ಸಾಯಿಸೇ ಬಿಟ್ಟಿದೆ. ಫಾರೆಸ್ಟ್ಗಳೆಲ್ಲ ಬಂದಿದ್ದೀರಾ? ಎಲ್ಲಿ ಇವರೆಲ್ಲ ರೇಂಜರ್ ಬಂದಿದ್ದಾರಾ? ಏನು ಈ ಥರ ಆಯ್ತಲ್ಲ? BRT ಕಡೆಯಿಂದ ಬಂದು ರಾತ್ರಿ ಇದಾಗಿದೆ. ಇಲ್ಲಿ BRT ಅಥವಾ MMLs ಅಂತ ಬರಲ್ಲ ಸರ್. ರೈತನ ಪ್ರಾಣ ಹೋಗಿದೆ ಇವಾಗ. ಅದಕ್ಕೆ ಅವರಲ್ಲಿ BRT ಅವರು ರೇಂಜರಲ್ಲಿ ಬಂದಿಲ್ಲ. ಹಾಂ, ಇನ್ನೂ ಬಂದಿಲ್ಲ. ಯಾಕೆ ಬಂದಿಲ್ಲ? ಇಲ್ಲಿ BRT ಅವರು ಯಾರು ಬಂದಿಲ್ವಾ? ಇಲ್ಲಿ ಯಾರು ಬಂದಿಲ್ಲ? BRT ಕಡೆಯಿಂದ ಯಾರು ಬಂದಿಲ್ಲ. ಅವ್ರನ್ನ ಕರೆಸ್ಬೇಕು ಸರ್. ಯಾರಾದರೂ ಒಬ್ಬರು ಬರ್ಬೇಕು ತಾನೆ ಇಲ್ಲಿಗೆ. ಹಾಂ, ನಮ್ಮ ಸಾಹೇಬ್ರೆ ಬರ್ತಾರಂತ. ಎಷ್ಟೊತ್ತಿಗೆ ಬರ್ತಾರೆ? ಚೆಕ್ ರೆಡಿ ಮಾಡ್ಕೊಂಡು ಬರಬೇಕು. ರೈಲ್ವೆ ಬ್ಯಾರಿಕೇಡ್ ಹಾಕ್ಸಿ ಅಥವಾ ಗುಂಡಿ ಎಲ್ಲೆಲ್ಲಿ ಬರ್ತಾ ಇದ್ದಾವೆ ಆನೆಗಳನ್ನು ಅದನ್ನೆಲ್ಲ ರೆಡಿ ಮಾಡಿಸಿ ಅಂತ ಹೇಳಿದ್ವಿ. ಯಾರು ಅದನ್ನು ತಲೆಗೆ ಹಾಕೊಂಡಿಲ್ಲ, ಅದನ್ನು ಯಾರು ಕೆಲಸ ಮಾಡಿಸ್ಕೊಟ್ಟಿಲ್ಲ. ಅದಕ್ಕೆ ಕ್ಯಾಬಿನೆಟರೂ ಚಾಮರಾಜನಗರ ಜಿಲ್ಲೆಗೆ 80 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಅಂದ್ಬಿಟ್ಟು ಮೊನ್ನೆ ಕ್ಯಾಬಿನೆಟ್ ಆಯ್ತಲ್ಲ ಅದರಲ್ಲೂ ಹೇಳಿದ್ದಾರೆ. ಎಷ್ಟೊತ್ತಿಲ್ಲ? ಎಷ್ಟು ಯಾರು ಹೊಲ್ದವ್ರು? ನೈಟ್ 2 ಗಂಟೆಲಾಗಿರೋದ? ಯಾರು 2 ಗಂಟೆ ಅಲ್ಲ? ನೀವು ಇದ್ರ ಇಲ್ಲಿ? ನನ್ನ ತಮ್ಮನ್ನ ಪಡೆದ್ಬಿಡ್ತು ಅಂತ ನಾನು ಅಲ್ಲೇ ಕಿರ್ಚ್ಕೊಂಡದೆ ಓಡ್ ಬಂದಿ. ಯಾರು ಬಂದಿಲ್ಲ ನೋಡಿ. ಆ ರಾಜಣ್ಣ ನಮ್ಮ ಒಬ್ಬ ಮಾತ್ರ ಏನೋ ಅನ್ಕೊಂಡ್ ಬಂದ. ಇನ್ನು ತಿರ್ಗಾ ನಾವು ಹೋಗಿ ಕರ್ಕ ಬರಗಂಟ್ಲು ಆನ್ ಆಯ್ತು. ಆಗ ಕ್ಯಾಟ್ರಿಲಿ ಸೈಲೆನ್ಸರ್ ಪೈಪ್ ಕಳೆದ್ಬಿಟ್ಟು ಕ್ಯಾಟ್ರಿ ಸದ್ದು ಮಾಡ್ಕೊಂಡ್ ಬಂದ ಮೇಲೆ ತಾನೆ ಆನ್ ಹೋಗ್ತು. ಯಾರು ಅವ್ರು ಒಬ್ಬರೇ ಇದ್ರ ಇಲ್ಲಿ? ಅವರು ಸರ್ ಇಲ್ಲಿ ಕೆಳಗಡೆ ಮಲಗಿದ್ರ? ಡೈಲಿ ಬರ್ತಿತ್ತ? ಇವಾಗ ಡೈಲಿ ಹೋದ ವರ್ಷದಿಂದ ಡೈಲಿ ಬರ್ತಿತ್ತು. ಇಲ್ಲಿ ಕೆಲವು ಜೋಳ ನಮಗ್ ಹೋಗದ ಅದು ಕಂಪ್ಲೇಂಟ್ ಆಗದ ಕೇಳಿ ನೋಡಿ. ಆ ಬಾಳ ದೊಡ್ಡ ಡೈಲಿ ಬರ್ತದೆ. ಒಬ್ಬೊಬ್ರಾಗ ಮಾತಾಡಿ ಬಂದದ್ರ ಜೋಳನ 3 ಆನನು ಬಂದು ಮೇಯ್ಕೊಂಡದು. ಅದು ಒಂದು ಸ್ವಲ್ಪ ಪರ್ಲ ಇಷ್ಟೇ ಇದ್ದದು. ನಮ್ ದಂಡಕ್ಕೆ ಹೋಗಿರೋ ಅವತ್ತು ನಾವಿಲ್ಲ. ಅದಾಯ್ತಾ? ಅದು ಆದ್ಮೇಲೆ ಇನ್ನ ರಾತ್ರಿ 12:40 ಬಂದದು. ಬಂದು ಅಲ್ಸನ್ ಮುಂದ್ಗಡೆನೆ ಅಲ್ಲಿ ಬಂದು ನಿಂತ್ಕೊಂಡು 2 ಬಂದು ನಿಂತ್ಕೊಂಡ್ಲ ನಮ್ ಗಂಡ ಇರ್ತೀರಿ ಇರೋದು. ಅದ್ ನೋಡಿದ್ರೆ ಆಗ ಮನೆಗೊಳಕ್ ಹೋಗಿ ನನ್ನ ಪುಣ್ಯಕ್ಕೆ 2 ಪಟಾಕಿ ಇದ್ವು. ಆ ಪಟಾಕಿನ ಮನ ಒಳಗೆ ಹಸ್ಕೊಂಡು ಕಿಟಕಿ ಸೌಂಡ್ ಬರ್ಲಿ ಅಂದ್ಬಿಟ್ಟು ಕಿಟಕಿ ತಗ ಬಿಟ್ಕೊಂಡಿ. ಅದೇನೋ ನಮ್ಮ ದೇವ್ರ ಬಲ್ದಿಂದೇನೋ ಈ ಕಡೆ ಸ್ವಲ್ಪ ದಾಟ್ಬಿಟ್ವು. ಇಲ್ಲಾಂದ್ರೆ ನಮ್ ರಾತ್ರಿ ನಾಮಕಳಸ್ ಆಗ್ಬೇಕಾಗಿತ್ತು. ಅದಕ್ಕೆ ನೋಡಿದವ್ರು ಇದಕ್ಕೊಂದು ವ್ಯವಸ್ಥೆ ಮಾಡ್ಕೊಡಿ. ನೈಟ್ ಅದ್ರಲ್ಲಿ ನಮ್ಮನ್ನ ಸಾಕ್ಷಿ ಆಧಾರ ಕೇಳ್ತಾರಲ್ಲ, ನಾವ್ ಯಾಕೆ ಕೇಳಮು? ಕಣ್ಣಿದ್ದು ಕೂಡ ನಾವ್ ಅಕ್ಷರ ಬರ್ದಿಲ್ಲ, ಏನ್ ಕತ್ತಲ ಕಣ್ಣೇ ಕಾಣೋದಿಲ್ಲ. ಏನ್ ಮಾಡೋದು ಸರ್? ಅದಕ್ಕೆ ಪಾಪ ಇಲ್ಲಿ ಮನಗಿದವನ್ನ ಬಂದು ನೈಟ್ 2 ಗಂಟೆ ಆಮೇಲೆ ಟ್ರ್ಯಾಕ್ಟರ್ ಎತ್ಕೊಂಡ್ಬಂದು ಸೈನೇಜರ್ ಕಳೆದ್ಬಿಟ್ಟು ಅದ ಸದ್ದು ಮಾಡ್ಕೊಂಡು ಬಂದ್ಮೇಲೆ ಹೋಗಿರೋ ಸರ್. ರಾತ್ರಿ 12:40 ಬಂದಾಗ ನೋಡಿ ನಿಮ್ಮ ಇವ್ರಿಗೆ ಫೋನ್ ಮಾಡೀನಿ. ಫೋನ್ ಸ್ವಿಚ್ ಆಫ್ ಬಂದದ ಹೊರತು ರೈತರುಗಳು ಫೋನ್ ಮಾಡಿದ್ರೆ ಫೋನ್ಗಳು ತೆಗೀರಿ ಸರ್. ಯಾಕೆ ತೆಗಿಯಲ್ಲ? ನಾವು ಬೀಟ್ ಕಳಿಸ್ತಾವಪ್ಪ, ಕಾಯೋಕೆ ಕಳಿಸ್ತಾವಿ. ಈ ನಂಬರ್ ಕಾಲ್ ಮಾಡಿ ನೀವು. ಈ ನಂಬರ್ ಕಾಲ್ ಮಾಡಿದಾಗ ಅವ್ರು ಬರ್ತಾರೆ, ಓಡಿಸ್ಕೊಡ್ತಾರೆ ಅಂತ ಹೇಳಿದ್ರು. ಫೋನ್ ಮಾಡಿದೆ ಅಣ್ಣ, ಆನ ಬರ್ತಾ ಇತ್ತು ಮೇಲ್ಗಡೆ ಸದ್ದು ಆಯ್ತಿತ್ತು. ನಾನು ನಮ್ಮ ಪಕ್ಕ ತೊಡೆದವ್ರು ಕಾಯ್ತಾ ಇದ್ದೋ. ಸದ್ದು ಹಾಕಿದೋ ಬಂದು ಫೋನ್ ಮಾಡಿದೆ, ಸರ್ ಆನೆ ಬರ್ತಾ ಇದೆ ಬನ್ನಿ ಸರ್ ಅಂತಂದೆ. ಆಗಿ 3 ಗಂಟೆ ಬಿಟ್ಕೊ ಬಂದ್ರೋಣ. ಅಲ್ಲಿಗೆ ನಾವು ಗಿಂಕಿ ಎಲ್ಲ ಹಾಕಿದ್ವು. ಬಂದು ಎಲ್ಲೇ ಪಾನ ಅಂದ್ರು. ಸರ್ ನೋಡಿ ಅಲ್ಲಿ ನೋಡಿ ಎರಿಸ್ತಾ ಇದೆ ಅಂದಕ್ಕೆ ಏನು ರೇಗುದು ಅಂದ್ರೆ, ಆನೆ ಬಂದು ನಿನ್ನ ಜಮೀನು ಕೂಳ ಮಾಡ್ಮೇಲೆ ನೀನು ಫೋನ್ ಮಾಡಬೇಕು. ಮೊದಲೇ ಏನು ಫೋನ್ ಮಾಡಿದೆ ನೀನು? ನಿನ್ ಕೆಲಸ ಇಲ್ವಾ? ಏನ್ ಕೆಲಸ ಇತ್ತು? ನಿತ್ಯ ಮಾಡೋ ಕೆಲಸ ಇವ್ರಿಗೆ? ಅವ್ರ ಕೆಲಸ ಆನೆ ಕೆಲಸ ತಾನೆ. ನಮ್ ಕರೆದ ಮೇಲೆ ಬರ್ಬೇಕು ತಾನೆ ಅವರು. ಆನೆ ಬಂದು ನೀನು ಅಲ್ಲ ಮೇಲೆ ಮೇದ್ಮೇಲೆ ಬರ್ಬೇಕು ನೀನು. ಅಲ್ಲಿವರೆಗೆ ನೀನ್ ಅಂತ ನಾನು ಕಾಲ್ ಮಾಡಿದೆ. ನನ್ಗೇನು ಟೈಮ್ ಇಲ್ವಾ? ನನ್ಗೆ ನಿದ್ದೆ ಮಾಡಂಗಿಲ್ಲ ಅಂತ ಹೆಂಗ್ ಆಡ್ದ ಅಂದ್ರೆ ಅಂದೆ ಅವತ್ತು. ಇದೇ ಜಾಗದಲ್ಲಿ ನಾನು ಇವತ್ತು ಆ ರೈತನ ಜೈಲ್ ತಕ ಹಾಕೋದು, ಅವನ ಬೇಲಿಲ್ದ ಅವನ ಎಲೆ
ಅಲ್ಲೆಲ್ಲ ಉಂತ್ಕೋಬೇಕು. ಅದೇ ಆನೆ ಬಂದು ಇಲ್ಲಿ ಸಾಯಿಸ್ರೆ ನಾವ್ ಎಲ್ಲೂ ಹೋಗಿಲ್ಲ. ಇವ್ರು ಆರಾಮಾಗಿ ಬಂದು ಇಲ್ಲಿ ಇರ್ಬೋದು. ಇವರು ರಿಸೀವ್ ಮಾಡಿ ಕಾಲ್ ಮಾಡಿದ್ರೆ ಏನಾಯ್ತಿಲ್ಲ ಅಪಾಡ್ಗೋರು ಪಟಾಕಿ ಇಟಾಕಿ ಓಡಿಸಿ ಕಾಡು ಓಡಿಸೋರು ಆರಾಮಾಗಿ ಇರ್ಬೋದಾಯ್ತು. ಪಾಪ ರೈತ ಸಾಯ್ತಿರ್ಲಿಲ್ಲ ಇವತ್ತು. ಇವ್ರನ್ನ ಕೈ ಕಡ್ರೆ ನಮ್ಮ ಹೊಲಗಳನ್ನ ರೈತರು ಜೋಪಾನಿಸಕ್ ಆಗಲ್ಲ. ಇವ್ರು ನಮ್ಗೆ ಪರ್ಮಿಷನ್ ಕೊಟ್ಬಿಡ್ಲಿ, ಒಂದು ಅಗ್ರಿಮೆಂಟ್ ಮಾಡ್ಕೊಡ್ಲಿ. ಮಾಡ್ಕೊಳ್ಳಿ ಬಿಡಿ, ನಾವು ಸಾಯಿಸ್ತೀವಿ. ನಮ್ ಸತ್ರ ಇವ್ರು ಏನು ಕೇಳೋದಿಲ್ಲ. ನಮ್ ಸತ್ರ ಅವ್ರು ಕೇಳೋದ್ ಬೇಡ. ಪ್ರಾಣಿಗಳ ಸತ್ರ ಅವ್ರು ಕೇಳೋದ್ ಬೇಡ. ನಾವೇನೋಪ್ಪ ಪ್ರಾಣಿಗಳ ಸತ್ರ ಇಷ್ಟ ಅಂತ ಫಿಕ್ಸ್ ಮಾಡ್ಬಿಟ್ಟು ನಾವು ಹಣ ಬಿಸಾಕ್ತೀವಿ. ದಯವಿಟ್ಟು ನಿಮ್ ಆಫೀಸರ್ ಬರೀ ಇವರಲ್ಲ, ಇವ್ರು ಆಫೀಸ್ ಕೂತ್ಕೊಂಡು ಕೂತ್ಕೊತೀವಿ. ಇವರು ಕಷ್ಟಪಟ್ಟು ದುಡ್ಡನ್ನ ಸಂಪಾದನೆ ಮಾಡಿ ಇಡೀ ಪ್ರಪಂಚನ ಸಾಕ್ತಾ ಇರೋ ರೈತ. ಇವತ್ತು ರೈತ ಸತ್ರ ಹಣ ಬಿಸಾಕ್ತಾರೆ. ಇವರು ಪ್ರಾಣಿಗಳನ್ನ ಸಾಯಿಸ್ಬಿಟ್ಟು ಹಣ ಇದೆ ಇಷ್ಟು ಅಂತ ಫಿಕ್ಸ್ ಮಾಡಿ ಬಿಸಾಕಬಹುದು. ಚೆಕ್ ರೆಡಿ ಮಾಡಿಸ್ಕೊ ಬರ್ಬೇಕು ಸರ್. ಚೆಕ್ ಏನಕ್ಕೆ ಸರ್ ಇವಾಗ ಅರ್ಜೆಂಟ್? ಅಷ್ಟೊತ್ತು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ನಮ್ ಕೆಲಸ ಇಲ್ವಾ ಅಂತೀರಿ, ನಿದ್ರೆ ಮಾಡಬಾರ್ದ ಅಂತೀರಿ. ಜವಾಬ್ದಾರಿ ಇಲ್ವಾ ಸರ್ ನಿಮ್ಗೆ? ಈಗ 6 ಗಂಟೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದ್ ನಿಂತಿದೆ, ನಿಮ್ ಡಿಪಾರ್ಟ್ಮೆಂಟ್ ಯಾಕೆ ಬಂದಿಲ್ಲ? ಚೆಕ್ ತಗೊಂಡೋಗಿ ಮಣ್ಣಿಗೆ ಹಾಕಿ ನೀವು ದುಡ್ಡು ಕಂಡ್ರೆ ನೀವ್ಯಾ ನಿಮ್ ಡಿಪಾರ್ಟ್ಮೆಂಟ್? ರೈತ ಇಲ್ಲ ಅಂದ್ರೆ ಇವ್ರು ಮಣ್ಣು ತಿನ್ಬೇಕಾಯ್ತಲ್ಲ, ಮಣ್ಣು ಸ್ಟ್ರೈಕ್ ಮಾಡ್ತಾರೆ. ನಿಮ್ಮ ಡಿಪಾರ್ಟ್ಮೆಂಟ್ ಇರೋದೇ ಇದಕ್ಕೋಸ್ಕರ. ಇದನ್ನೇ ಮಾಡಿಲ್ಲ ಅಂದ್ರೆ ಇನ್ ಯಾತಕ್ರಿ? ಇಲ್ಲಿ ಕೇಳಿ, ಒಂದ್ ನಿಮಿಷ ಕೇಳಿ. ಇಲ್ಲಿ ACF ಮತ್ತೆ DCF MMLs ಈ ಕಡೆ BRLs ಅವರೆಲ್ಲ ಬರ ತನಕನು ಬಾಡಿನ ಯಾರು ಮುಟ್ಟಂಗಿಲ್ಲ, ಪೋಸ್ಟ್ ಮಾರ್ಟಮು ಮಾಡಂಗಿಲ್ಲ. ಇಲ್ಲಿ ಅವ್ರ ಪ್ರಕ್ರಿಯೆ ಇಲ್ಲಿ ಹೋಗಿರೋದು ಒಂದು ಪ್ರಾಣ. ಎಲ್ಲ ಬರ್ಲಿ ಸುಮ್ಮನೆ, ಏನಾಗುತ್ತೆ ಬರ್ಲಿ ಸುಮ್ಮನೆ. ACF DCF ಎಲ್ಲ ಈ ಕಡೆ ಆ ಕಡೆ ಅವರೆಲ್ಲ ಬರ ತನಕ ಬಾಡಿನ ಯಾರು ಮುಟ್ಟಕ್ ಹೋಗ್ಬೇಡ್ರಿ, ಮುಟ್ಸ್ಲು ಬೇಡಿ. ಅದು ನೀವು ಮನೆಯವರಾಗಿರೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರ ಮಾತು ಕೇಳಕ್ ಹೋಗ್ಬೇಡಿ, ನೀವು ಸುಮ್ಮನಿರಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ತಿಂಡಿ ಎಲ್ಲ ಮಾಡಿಕೊಂಡು ನಾವು ನಮ್ಮ ರೈತರು ಮತ್ತು ನಮ್ಮ ಪ್ರಕಾಶ್ ಅಣ್ಣ ಎಲ್ಲರೂ ಹೋದ್ವಿ. ಬಟ್ ಹೋಗೋ ಅಷ್ಟರಲ್ಲಿ ಬಾಡಿ ಎತ್ಬಿಟ್ಟಿದ್ವಿ. ಸರಿ, ರೈತರ ಮಕ್ಕಳಿಗೆ ಪೊಲೀಸ್ ಗೊತ್ತಾಗ ಅದೇ ಆನೆ ಸುತ್ತೋದ್ರೆ ಎಷ್ಟು ಫೈನ್ ಹಾಕಿರಿ. ಈಗ ಅವ್ರಿಗೆ DFO ಮೇಲೆ ಕೇಸ್ ಆಗ್ತಾನೆ. ಈಗ ನೋಡಿ ಮೊನ್ನೆ ಎಫ್ಸೂರ್ ಹತ್ರ ಆಗಿ SP ಎಲ್ಲ ಬಂದು ನಿಂತ್ಕೊಂಡು ಎಲ್ಲ DC ಎಲ್ಲ ಬಂದಿರಪ್ಪ. ಈಗ ಒಬ್ರು ಇಲ್ಲ, ಇಲ್ಲಿಗ ಎಸ್ಬಿಟ್ಟಿದ್ದಾರೆ ನೀವು ತಕ್ಷಣ. DC ಬರೋರು ಈಗ ಅಲ್ವಾ? ಬಾಡಿನ ಎತ್ತಕ್ಕೆ ಬಿಡಬೇಡಿ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದಿದೆ. ಬಟ್ ಅವರು ನಾವು ಹೋಗೋದಕ್ಕೂ ಮುಂಚೆನೇ ಅಲ್ಲಿರೋ ಅಧಿಕಾರಿಗಳು ಆ ರೈತರಿಗೆ ದುಡ್ಡು ಕೊಟ್ಟು ಬಾಡಿನ ಎತ್ಸ್ಬಿಟ್ಟಿದ್ದಾರೆ. ಇವರಿಗೆ ಹೋಗಿರೋ ಪ್ರಾಣಕ್ಕಿಂತ ದುಡ್ಡೇ ಹೆಚ್ಚಾಗೋಯ್ತು. ದುಡ್ಡಿಗೆ ಕೂಡ ಬೆಲೆನ ಸಂಬಂಧಗಳಿಗೆ ಯಾಕೆ ಕೊಡಲ್ಲ ಜನಗಳು ಅಂತ ಗೊತ್ತಿಲ್ಲ. ಅವ್ರಿಗೆ ಅಷ್ಟು ಕೇರ್ ಇಲ್ಲ ಅಂದಮೇಲೆ ನಾವು ಹೋಗಿ ಅಲ್ಲಿ ಗಲಾಟೆ ಮಾಡಿ ಹೋರಾಟ ಮಾಡಿ ಏನು ಪ್ರಯೋಜನ? ಸೊ ಅವರು ಸಪೋರ್ಟ್ ಮಾಡಿದ್ರೆ ತಾನೇ ನಾವು ಏನಾದರೂ ಮಾಡೋಕ್ಕಾಗೋದು. ಈ ರೈತನ ಏನು ಸಾಯಿಸಿತ್ತು, ಅಲ್ಲಿಗೆ 4-5 ಕಿಲೋಮೀಟ್ರ್ ದೂರ ಇತ್ತು ಫಾರೆಸ್ಟು. ಆದರೂ ಅಲ್ಲಿಂದ ಬಂದು ರೈತರು ಅಲ್ಲಿ ಮಲಗಿದ್ರಂತೆ. ಆದರೆ ಸುಮಾರು 2:15 ಅಷ್ಟೊತ್ತಿಗೆ ಆ ಆನೆ ಬಂದು ಆ ರೈತನ ಅಲ್ಲೇ ಸ್ಪಾಟು ಸಾಯಿಸ್ಬಿಟ್ಟಿದೆ. ಈ ಥರ ಆಗಿರೋದಕ್ಕೆ, ಹೋಗಿರೋ ಪ್ರಾಣಕ್ಕೆ, ಆ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಾವು ಅಲ್ಲಿ ಹೋರಾಟ ಮಾಡಬೇಕಿತ್ತು, ಅಲ್ಲಿ ನ್ಯಾಯ ಕೇಳಬೇಕಿತ್ತು. ಏನಂತ ಮತ್ತೆ ರೈತರ ಹೊಲಗಳಿಗೆ ಆ ಕಾಡು ಪ್ರಾಣಿಗಳು ಬರೋದನ್ನು ಯಾವ ಥರ ತಡಿಬೇಕು ಅನ್ನೋದನ್ನು ಮೇಲಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸೋವಂಥ ಕೆಲಸನ ನಾವು ಮಾಡ್ತಿದ್ವಿ. ಬಟ್ ನಾವು ಹೋಗೋದಕ್ಕೂ ಮುಂಚೆನೇ ಅವರು ಆ ಥರ ಬಿದ್ದು ದುಡ್ಡು ಇಸ್ಕೊಂಡು ಬಾಡಿನ ಕಳಿಸ್ಬಿಟ್ಟಿದ್ರು. ಈ ಥರ ಆದರೆ ಸ್ವಲ್ಪ ಬೇಜಾರಾಗುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.